ಮುಂಜಾನೆಯೇ ಬಿಜಾಪುರದ ಗೋಲ್ ಗುಂಬಜ್ ಬಳಿ ಆತಂಕ ಸೃಷ್ಟಿಸಿದ ಕಾಡು ಕೋಣ ಮೃತಪಟ್ಟಿದೆ. ಅರವಳಿಕೆ ನೀಡಿದ ಕೆಲವೇ ಕ್ಷಣದಲ್ಲಿ ಸಾವನ್ನಪ್ಪಿದೆ. ಆದರೆ ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಮರಣೋತ್ತರ ಪರೀಕ್ಷೆಯಿಂದ ಸಾವಿನ ಕಾರಣ ಗೊತ್ತಾಗಬೇಕಿದೆ. ಇವತ್ತು ಬಿಜಾಪುರದ ಐತಿಹಾಸಿಕ ಸ್ಥಳ ಗೋಲ್ ಗುಂಬಜ್ ಬಳಿ ಕಾಡುಕೋಣವೊಂದು ಕಾಣಿಸಿಕೊಂಡು ಜನರಲ್ಲಿ ಆತಂಕ ಸೃಷ್ಟಿಸಿತ್ತು. ಕಾಡುಕೋಣ ಕಂಡ ಜನರಂತೂ ಪ್ರಾಣ ಭಯದಿಂದ ಎದ್ನೋ ಬಿದ್ನೋ ಅಂತ ಓಡಿದ್ರು. ಬೆಳಗ್ಗೆ 7:30 ಸುಮಾರಿಗೆ ಗೋಲ್ ಗುಂಬಜ್ ಆವರಣದಲ್ಲಿ ಜನ ಆರಾಮವಾಗಿ ವಾಕ್ ಮಾಡ್ತಾ ಇದ್ರು. ಇನ್ನೇನು ವಾಕ್ ಮುಗಿತಪ್ಪ, ಮನೆ ಕಡೆ ಹೋಗೋಣ ಅಂತ ಹೆಜ್ಜೆ ಹಾಕ್ತಾ ಇದ್ರು. ಅದೆಲ್ಲಿತ್ತು, ಗುಂಬಜ್ ಕೋಟೆ ಹಿಂದಿನಿಂದ ಬಂತು ನೋಡಿ ಕಾಡುಕೋಣ. ಕೆಲವರಂತೂ ಕಿರುಚಾಡುತ್ತಾ ಜೀವ ಬಿಗಿ ಹಿಡಿದು ಓಟಕ್ಕಿತ್ತರು. ಮತ್ತೆ ಕೆಲವರು ಮರಗಳ ಮರೆಯಲ್ಲಿ ಬಚ್ಚಿಟ್ಟುಕೊಳ್ಳಕ್ಕೆ ಟ್ರೈ ಮಾಡ್ತಾ ಇದ್ರು. ಈ ವೇಳೆ ಇಬ್ಬರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಒಂದು 60ರಿಂದ 70 ಜನ ನಾವು ಬಂದಿವಿ. ಬಂದು ಆಮೇಲೆ ನಾವು ಓಡಾಡಿ ಅದಕ್ಕೆ ಎಷ್ಟು ಕ್ರಮ ಪಟ್ಟಬೇಕಾಗ್ತದೆ, ಪೂರಾ ಆಭರಣ ಎಲ್ಲ ಗೋಳುಮುಟ್ಟ ಸರೌಂಡ್ ಎಲ್ಲ ಓಡಾಡಿ ಅದಕ್ಕೆ ಬಲಿ ಹಾಕಿ ಹಿಡಿದ ಮೇಲೆ ಲಾಸ್ಟಿಗೆ ಫಾರೆಸ್ಟ್ದವ್ರು ಬಂದು ಅದಕ್ಕೊಂದು ಇಂಜೆಕ್ಷನ್ ಮಾಡಿದ್ರು. ಅಷ್ಟು ಕ್ರಮ ಪಟ್ಟಿದ್ದೀವಿ. ಮತ್ತು ಆಮೇಲೆ ಅದು ಹಿಡಿಬೇಕಾದ್ರೆ ಕೊಂಬು ಸ್ವಲ್ಪ ಬಡ್ದು ಇಲ್ಲೊಂದು ಸ್ವಲ್ಪ ನನಗೆ ಗಾಯ ಆಗಿದೆ ತಲೆಗೆ. ಅಂತೂ ಪುರಾತತ್ವ ಇಲಾಖೆಗೆ ಕೋಣ ಹಾವಳಿ ವಿಷಯ ತಿಳಿಯಿತು. ತಕ್ಷಣ 4 ಜನ ಪೊಲೀಸರು ಬಂದ್ರು. ಅಷ್ಟೊತ್ತಿಗೆ ಕೋಣ ಗೋಲ್ ಗುಂಬಜ್ನ ಹುಲ್ಲುಗಾವಲಿನ ಮೇಲೆ ಆರಾಮವಾಗಿ ಮಲಗಿತ್ತು. ಅದರ ರೋಷಾವೇಶ ಕಂಡ ಪೊಲೀಸರಿಗೆ ಇದನ್ನ ನಮ್ಮ ಕೈಲಿ ಹಿಡಿಲಿಕ್ಕೆ ಸಾಧ್ಯವಿಲ್ಲ ಅಂತ ಗೊತ್ತಾಯಿತು. ಆಮೇಲೆ ಪಶು ವೈದ್ಯಾಧಿಕಾರಿಗಳನ್ನ ಕರೆಸಿದ್ರು. ಸುರಕ್ಷತಾ ದೃಷ್ಟಿಯಿಂದ ಒಳಗಿದ್ದ ಎಲ್ಲಾ ಪ್ರವಾಸಿಗರನ್ನ ಹೊರಗೆ ಕಳಿಸಿ ಗುಂಬಜ್ನ ಮೇನ್ ಗೇಟ್ ಅನ್ನ ಕ್ಲೋಸ್ ಮಾಡಲಾಗಿತ್ತು. ನದಿಗಳು ಅದಾವಲ್ಲ, ನದಿಗಳು ಕಾಡಿನಲ್ಲಿ ನದಿಗಳು ಏನು ಉಗಮ ಆಗ್ತೈತಿ, ಅದ್ರ ಗುಂಟ ಅವು ಬಂದ್ಬಿಡ್ತಾವೆ. ಮಲಪ್ರಭಾ, ಕೃಷ್ಣ. ಸೊ ಅದನ್ನ ನದಿ ಅಕ್ಕಪಕ್ಕದಲ್ಲಿ ಇದು ಇರ್ತದೆ, ಟ್ರೀ ಗ್ರೋತ್ ಇರ್ತದೆ, ಅಲ್ಲಿ ಅದು ವಾಸ ಇರ್ತದೆ. ಹಂಗೆ ಸಾಕಷ್ಟು ಕೆಳಗೆ ಇಟ್ಕೊಂಡು ಬಂದು ಈ ಕಡೆ ಬಂದ. ಕೊನೆಗೆ ಮಧ್ಯಾಹ್ನದ ಹೊತ್ತಿಗೆ ಅರವಳಿಕೆ ಚುಚ್ಚುಮದ್ದು ನೀಡಿ ಕೋಣವನ್ನ ಸೆರೆ ಹಿಡಿಯಲಾಯಿತು. ಆದರೆ ಇದಾದ ಸ್ವಲ್ಪ ಹೊತ್ತಿಗೆ ಕಾಡು ಕೋಣ ಮೃತಪಟ್ಟಿದೆ. ಕೋಣ ಅರವಳಿಕೆ ಮದ್ದಿನಿಂದಲೇ ಮೃತಪಟ್ಟಿತ್ತಾ, ಇಲ್ಲ ಜನರ ಗಲಾಟೆ ಆರ್ಭಟಕ್ಕೆ ಹೃದಯಾಘಾತವಾಯ್ತಾ, ಏನೂ ಗೊತ್ತಾಗಿಲ್ಲ. ಸ್ಥಳದಲ್ಲೇ ಕೋಣದ ಮರಣೋತ್ತರ ಪರೀಕ್ಷೆ ನಡೆದಿದೆ. ವರದಿ ಬಂದ ಬಳಿಕ ಸತ್ಯ ಗೊತ್ತಾಗಬೇಕಿದೆ. ಅಂತೂ ನಾಡಿಗೆ ಬಂದ ಕಾಡು ಕೋಣ ಅನ್ಯಾಯವಾಗಿ ಸತ್ತು ಹೋಗಿದೆ. ಕ್ಯಾಮರಾಮನ್ ಸಂಗಮೇಶ್ ಕುಂಬಾರ ಜೊತೆ ರಾಜು ಪಾಟೀಲ್, ಸುವರ್ಣ ಸುದ್ದಿ ವಾಹಿನಿ, ಬಿಜಾಪುರ. ಇನ್ನು ಬೀದರ್ನ ಕೋಟಗ್ಯಾಳ ಗ್ರಾಮದಲ್ಲಿ ಬಾಲಕನೊಬ್ಬನ ಮೇಲೆ ಹುಲಿ ದಾಳಿ ಮಾಡಿದೆ. ಕಬ್ಬು ಕಟಾವು ಮಾಡ್ತಾ ಇದ್ದ ಗದ್ದೆ ಮಧ್ಯದಿಂದ ಎಗರಿ ಬಂದ ಹುಲಿ ಹುಡುಗನಿಗೆ ಪರಚಿ ಗಾಯ ಮಾಡಿದೆ. ತಕ್ಷಣ ಜನರ ಗಲಾಟೆ ಆರ್ಭಟಕ್ಕೆ ಅಲ್ಲಿಂದ ಕಾಲ್ಕಿತ್ತಿದೆ. ಹೀಗೆ ಕಬ್ಬಿನ ಗದ್ದೆಯಲ್ಲೇ ಬಿದ್ದಿರುವ ಈ ಹುಡುಗ ಸಚಿನ್. ತಮ್ಮವರ ಜೊತೆಗೆ ಕಬ್ಬು ಕಟಾವಿಗೆ ಬಂದಿದ್ದ ಈ ಹುಡುಗನ ಮೇಲೆ ಇದ್ದಕ್ಕಿದ್ದಂತೆ ಹುಲಿ ಬಂದು ಎಗರಿದೆ. ಅದೆಲ್ಲಿ ಅವಿತು ಕುಳಿತಿತ್ತೋ ಏನೋ, ಮೈ ಮೇಲೆ ಎಗರಿ 2 ಕಾಲುಗಳಿಗೆ ಕಚ್ಚಿ ಗಾಯಗೊಳಿಸಿದೆ. ಜೀವ ಭಯದಿಂದ ಸಚಿನ್ ಕಿರುಚಾಡಿದ್ದಾನೆ. ತಕ್ಷಣವೇ ಕಬ್ಬು ಕಡಿಯುತ್ತಿದ್ದ ಜನರೆಲ್ಲ ಕತ್ತಿಗಳನ್ನೆತ್ತುಕೊಂಡು ಕೂಗುತ್ತಾ ಬಂದು ಹುಲಿಯನ್ನ ಓಡಿಸಿಕೊಂಡು ಹೋಗಿದ್ದಾರೆ. ಜನರ ಆರ್ಭಟಕ್ಕೆ ಹುಲಿ ಅಲ್ಲಿಂದ ಕಾಲ್ಕಿತ್ತಿದೆ. नजीक था तो वो वाघ अंदर था। जब हम गन्ना करते उन्हें हमारे सामने गया, वो बच्चा सामने जाके थोड़ा नजीक गया. जब वो कोयते से मारे, वो घबरने के बाद वो आके पंजा मार दिया. ಅಂದಹಾಗೆ ಬೀದರ್ನ ಕೊಟಿಯಾಳ ಗ್ರಾಮದಲ್ಲಿ ಈ ಹುಲಿ ದಾಳಿ ನಡೆದಿದೆ. ಬಯಲು ಸೀಮೆ ಪ್ರದೇಶದಲ್ಲಿ ಹುಲಿ ಎಲ್ಲಿಂದ ಬಂತು ಅನ್ನೋದೇ ಜನರಿಗೆ ಆಶ್ಚರ್ಯವಾಗಿದೆ. ಹುಲಿ ಸುದ್ದಿ ಕೇಳಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಹುಲಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಕೊಟಿಯಾಳದ ಅಕ್ಕಪಕ್ಕದ ರಾಂಪುರ, ಖತ್ಗಾಂವ್ ಹಾಗೂ ಹಕ್ಯಾಳ ಗ್ರಾಮದ ಜನರು ಕೂಡ ಹುಲಿ ದಾಳಿಯಿಂದ ಭಯಭೀತರಾಗಿದ್ದಾರೆ. ಅದು ಈ ಫಾರೆಸ್ಟ್ ಅವ್ರು ಇದ್ದಿನ ತನ ಬಂದಾರ, ಓಡಾಕ್ಲತ್ತಾರ, ಹುಲಿ ಇಲ್ಲ ಕಾಲಿಲ್ಲ ಅಂತಲತ್ತಾರ. ಈಗ ಅವ್ರು ಬರ್ಬಿ ಜಾಳಿ ಬಿ ಇಲ್ಲ ಅಂತ, ಆ ಜಾಳಿ ಗುಲ್ಬರ್ಗದಿಂದ ತರಬೇಕಂತ. ಗುಲ್ಬರ್ಗದಿಂದ ತರಟಿಗೆ ಹುಲಿ ಹಾಕಿರ್ತದೆ, ಇಲ್ಲಿ ಇರಂಗಿಲ್ಲ. ಹಂಗೆ ಎಲ್ಲ ನಮಗೆಲ್ಲ ರೈತರು ಹೊರದಾಗೆಲ್ಲ ನಮ್ಮ ಕುಲ್ಕಾರ್ ಮಂದಿ ಭಾಳ ಅದ, ಅವ್ರಿಗೆ ಹೊಲಕ್ಕೆ ಹೋಗ್ಲಕ್ಕ ಅಂಜ್ಲತ್ತಾರ. ಅದ್ರ ಕಡೆ ಏನದ ಏಟ ಆದಷ್ಟು ಮಸ್ಟಿಗೆ ಏನದ ಅದಕ್ಕೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು.
ಕಳೆದ 3 ದಿನಗಳಿಂದ ಈ ಭಾಗದಲ್ಲಿ ಹುಲಿ ಕಾಣಿಸಿಕೊಳ್ತಾ ಇದೆ. ಸಾಕಷ್ಟು ಜನರು ಹುಲಿಯನ್ನ ಕಣ್ಣಾರೆ ಕಂಡು ಬೆಚ್ಚಿ ಬಿದ್ದಿದ್ದಾರೆ. ಬೇಗನೆ ಹುಲಿಯನ್ನ ಸೆರೆ ಹಿಡಿದು ಜನರ ಆತಂಕವನ್ನ ದೂರ ಮಾಡಬೇಕಿದೆ. ಕ್ಯಾಮರಾಮನ್ ಹನುಮಂತ್ ಜೊತೆ ಅನಿಲ್ ಕುಮಾರ್ ದೇಶ್ಮುಖ್, ಸುವರ್ಣ ಸುದ್ದಿವಾಹಿನಿ, ಬೀದರ್. ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಎಸಗಿದ ಕಾಮುಕ ಶಿಕ್ಷಕನ ವಜಾಕ್ಕೆ ಆಗ್ರಹಿಸಿ ಬಳ್ಳಾರಿಯಲ್ಲಿ ಇವತ್ತು ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಕೋರ್ಲಗುಂದಿ ಗ್ರಾಮಸ್ಥರು ಶಿಕ್ಷಕ ಹನುಮಂತಪ್ಪನಿಗೆ ತಕ್ಕ ಶಿಕ್ಷೆ ನೀಡಬೇಕು ಅಂತ ಒತ್ತಾಯಿಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು. ವಿದ್ಯಾರ್ಥಿನಿಗೆ ಹೆಚ್ಚಿನ ಅಂಕ ನೀಡ್ತೇನೆ, ಇಲ್ಲವಾದರೆ ಫೇಲ್ ಮಾಡ್ತೀನಿ ಅಂತ ಹನುಮಂತಪ್ಪ ಆಮಿಷ ಒಡ್ಡಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರವೆಸಗಿದ್ದ. ಈ ವಿಷಯ ತಿಳಿದ ಗ್ರಾಮಸ್ಥರು ಶಿಕ್ಷಕನಿಗೆ ಥಳಿಸಿ ನಿನ್ನೆ ಪೊಲೀಸರ ವಶಕ್ಕೆ ನೀಡಿದ್ರು. ವರದಿ ಬಂದ ಬಳಿಕ ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರತಿಭಟನಾ ನಿರತ ಗ್ರಾಮಸ್ಥರಿಗೆ ಜಿಲ್ಲಾಧಿಕಾರಿ ಭರವಸೆ ನೀಡಿದರು. ಎಲ್ಲ ತರದ ರಕ್ಷಣೆ ಭದ್ರತೆ ನಿಮಗೆ ಕೊಡ್ಲಿಕ್ಕೆ ನಾನು ಹೇಳ್ತೀನಿ, ಆಯ್ತಾ ಸರ್? ಇನ್ನೊಂದು ಮನವಿ ತಮ್ಮಲ್ಲಿ, ಈಗ ಅವರು ಎಲ್ಲ ವ್ಯವಸ್ಥೆ ನಾವು ತಗೊಳ್ತೀವಿ. ಅದಾಗಲೇ ನಾನು ಮೊರಾರ್ಜಿ ಶಾಲೆ ಅವರಿಗೆ ಬಗ್ಗೆ ಪ್ರಶ್ನೆ ಅಜ್ಜಿ ನೋಡ್ಕೊಳ್ತಾರೆ. ಅವರ ಮುಂದಿನ ಓದು ಆಮೇಲೆ ನಮ್ಮ ಮೋಕ ಸರ್ ಕಳಿಸಿ ಸರ್ ಇನ್ನೊಂದು ಇದೇ ಶಿಕ್ಷಕರೇ ಭಕ್ಷಕರಾದರೆ ಇನ್ನು ಶಿಕ್ಷಣ ಕೊಡೋದು. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ. ಆದರೆ ಮೈಸೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಮಾತ್ರ ಗಂಟೆ ಹೊಡಿ ಸಂಬಳ ತಗೋ ಅನ್ನೋ ಕೆಲಸ ಅನ್ಕೊಂಡಿದ್ದಾರೆ. ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಅಧಿಕಾರಿಗಳಿಗೆ ಇವತ್ತು ಪಾಲಿಕೆ ಸಿಬ್ಬಂದಿ ಸಖತ್ತಾಗಿ ಬುದ್ಧಿ ಕಲಿಸಿದ್ದಾರೆ. ಹೀಗೆ ಪಾಲಿಕೆಯ ಅಧಿಕಾರಿಗಳಿಗೆ ದಿಗ್ಬಂಧನ ಹಾಕಿ ಪ್ರತಿಭಟಿಸ್ತಾ ಇರೋದು ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಇವತ್ತು ಲೆಕ್ಕಪತ್ರ ಸ್ಥಾಯಿ ಸಮಿತಿ ಸಭೆ ಕರೆಯಲಾಗಿತ್ತು. ಆದರೆ ಸಭೆಗೆ ಪಾಲಿಕೆ ಆಯುಕ್ತ ರಾಯ್ಕರ್ ಆಗಲಿ ಎಸಿ ಆಗಲಿ ಬರಲಿಲ್ಲ. ಇದರಿಂದ ರೊಚ್ಚಿಗೆದ್ದ ಪಾಲಿಕೆಯ ಸದಸ್ಯರು ಸಭಾಂಗಣ ಹಾಗೂ ಆಯುಕ್ತರ ಕಚೇರಿಗೆ ಬೀಗ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲದೆ ಸಭೆಗೆ ಹಾಜರಾಗಿದ್ದ ಕೆಲ ಅಧಿಕಾರಿಗಳನ್ನ ದಿಗ್ಬಂಧನದಲ್ಲಿ ಇರಿಸಿದ್ರು. ಸೋಮಸುಂದರ್ ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಕಳೆದ 6 ತಿಂಗಳಿಂದ ಕೂಡ ಇಲ್ಲಿರ್ತಕ್ಕಂಥ ಆಡಿಟ್ ಅಬ್ಜೆಕ್ಷನ್ ನಾವು ತೆರವು ಮಾಡಬೇಕು ಅಂತೇಳಿ ನಾವು ಒಂದು ಮನವಿನ ಎಲ್ಲ ಎಸಿಗಳಿಗೂ ಕೂಡ ದಾಖಲಾತಿ ಶಾಖೆಗೆ ಹೋಗಿ ಆ ದಾಖಲಾತಿಗಳೆಲ್ಲ ಪರಿಶೀಲನೆ ಮಾಡಿ ಏನು ಆಡಿಟ್ ಅಬ್ಜೆಕ್ಷನ್ ಇದೆ ಅವೆಲ್ಲವನ್ನು ಕೂಡ ನಾವು ತೆರವು ಮಾಡೋಣ ಅಂತೇಳಿ ನಾವು 6 ಬಾರಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು ಕೂಡ ಎಸಿಗಳು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಿಲ್ಲ. ಇವತ್ತು ಬಂದರೂ ಕೂಡ ಇವತ್ತು ನಾವೆಲ್ಲರೂ ಕೂಡ ಜನರಿಂದ ಆರಿಸಿ ಬಂದಿರತಕ್ಕಂಥವ್ರು, ನಾವು ಸರ್ಕಾರಿ ಸಂಬಳಕ್ಕಿರ್ತಕ್ಕಂಥವ್ರಲ್ಲ, ನಾವು ಅವ್ರನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ ಅಥವಾ ಇಲ್ಲಿರ್ತಕ್ಕಂಥ ನ್ಯೂನತೆ ಸಿದ್ಧಕ್ಕೆ ಬಂದಿರತಕ್ಕಂಥವ್ರು. ಕಳೆದ 24 ವರ್ಷಗಳಿಂದಲೂ ಅಧಿಕಾರಿಗಳು ಲೆಕ್ಕಪತ್ರದ ಬಗ್ಗೆ ಸರಿಯಾದ ಮಾಹಿತಿ ನೀಡುತ್ತಿಲ್ಲ. ದಾಖಲಾತಿ ಪರಿಶೀಲನೆಗೆ 6 ಬಾರಿ ಎಚ್ಚರಿಕೆ ನೀಡಿದ್ರೂ ಯಾರೂ ಕೂಡ ಸಭೆಗೆ ಹಾಜರಾಗಿಲ್ಲ. ಅಲ್ಲದೆ ಕೆಲ ಕ್ರಿಯೇಷನ್ ಕ್ಲಬ್ಗಳು ಅನೈತಿಕ ಚಟುವಟಿಕೆಯಲ್ಲಿ ತೊಡಗಿವೆ. ಇಸ್ಪೀಟ್, ಗುಂಡು ತುಂಡುಗಳ ಪಾರ್ಟಿಗಳಿಗೆ ಅನಧಿಕೃತವಾಗಿ ಲೈಸೆನ್ಸ್ ನೀಡಲಾಗ್ತಿದೆಯಂತೆ. 11 ತಿಂಗಳಿಂದ ತೆರಿಗೆ ವಸೂಲಿ ಕೂಡ ಮಾಡಿಲ್ವಂತೆ. 15 ತಿಂಗಳಿಂದ ನೌಕರರಿಗೆ ಸರಿಯಾಗಿ ಸಂಬಳ ಕೂಡ ನೀಡಿಲ್ಲ. ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡದೆ ಕಳ್ಳಾಟ ಆಡ್ತಿದ್ದಾರಂತೆ. ಲೆಕ್ಕಪತ್ರ ಸ್ಥಾಯಿ ಸಮಿತಿಯಲ್ಲಿ ಏನಾಗಿದೆ ಅಂದರೆ 88-89ನೇ ಸಾಲಿನಿಂದ ಇದುವರೆಗೂ ಆಡಿಟ್ ಅಬ್ಜೆಕ್ಷನ್ ಆಗಿ ಪೆಂಡಿಂಗ್ ಉಳಿದಿದೆ. ಹಲವಾರು ಇವಾಗ ಹೆಲ್ತ್ ಇರ್ಬೋದು, ಕೆಲವೊಂದು ಈ ಸಂಬಳದ ಅದು ಇದು ಕೊಡೋದೆಲ್ಲ ಇರ್ಬೋದು, ಕೆಲವೊಂದು ಎಲ್ಲ ಪೆಂಡಿಂಗ್ ಇದೆ. ಅದನ್ನೆಲ್ಲ ನಾವು ಕ್ಲಿಯರ್ ಮಾಡೋದಕ್ಕೆ 9 ವಲಯ ಕಚೇರಿ ಎಸಿಗಳಿಗೆ ನಾವು ಜವಾಬ್ದಾರಿ ಕೊಟ್ಟಿದ್ದು. 9 ವಲಯ ಕಚೇರಿ ಎಸಿಗಳು ಬೇಜವಾಬ್ದಾರಿಯಿಂದ ವರ್ತನೆ ನಡೆಸ್ತಾ ಇದ್ದಾರೆ. ನಾವು ಮೀಟಿಂಗ್ ಕರೆದಾಗ ಇವತ್ತು ಎಲ್ಲ ಮಾಹಿತಿಗಳು ಕೊಡ್ತೀವಿ ಅಂತ ಹೇಳಿದ್ರು ಕಳೆದ ಮೀಟಿಂಗ್ನಲ್ಲಿ. ಇವತ್ತಿನ 11 ಗಂಟೆಗೆ ಮೀಟಿಂಗ್ ಕರೆದಾಗ 11 ಗಂಟೆ ಮೀಟಿಂಗ್ನಲ್ಲಿ ಇಬ್ಬರು ಎಸಿಗಳು ಬಿಟ್ಟರೆ ಬೇರೆ ಯಾರು ಎಸಿಗಳು ಬಂದಿರಲಿಲ್ಲ ಇಲ್ಲಿ. ಅದೇನೇ ಆಗ್ಲಿ, ಊರು ಉದ್ಧಾರ ಮಾಡಬೇಕಾದ ಅಧಿಕಾರಿಗಳೇ ಈ ರೀತಿ ಕಳ್ಳಾಟ ಆಡಿದ್ರೆ ಜನಪ್ರತಿನಿಧಿಗಳನ್ನ ಹತೋಟಿಗೆ ತರೋರು ಯಾರು? ಈ ಪ್ರಶ್ನೆಗೆ ಪಾಲಿಕೆ ಅಧಿಕಾರಿಗಳೇ ಉತ್ತರಿಸಬೇಕು. ರವಿ ಪಾಂಡವಪುರ, ಸುವರ್ಣ ನ್ಯೂಸ್ 24/7, ಮೈಸೂರು.